ನಮ್ಮ ಹುಡುಗಂಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ನಾವು ಅಮೌಂಟ್ ಕಲೆಕ್ಟ್ ಮಾಡಕ್ ಹೋಗಿದ್ವಿ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕಿದ್ದೀರಾ. ಆದ್ರೆ ಹೌದು ಗುರು, ನಮ್ ಚಳ್ಳಕೆರೆಯಲ್ಲಿ ಒಂದ್ ಕಾಲೇಜಿಂದ ನಾವು ಅಮೌಂಟ್ ಕಲೆಕ್ಟ್ ಮಾಡಕ್ಕೆ ಹೋಗಿದ್ವಿ. ಏನಕ್ಕೆ ಹೋಗಿದ್ವಿ, ಯಾರಿಗೋಸ್ಕರ ಹೋಗಿದ್ವಿ ಅಮೌಂಟ್ ಕಲೆಕ್ಟ್ ಮಾಡಕ್ಕೆ, ಅದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಅದಕ್ಕೆ ನಾನು ಮುಂಚೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಇತ್ತೀಚೆಗೆ ನಮ್ಮೂರಲ್ಲಂತೂ ಬಹಳ ಆಗ್ತಿದಾವೆ ಆಕ್ಸಿಡೆಂಟ್. ನಾನ್ ಕೇಳಿರೋ ಪ್ರಕಾರ ಈ ವಾರದಲ್ಲಿ ಒಂದ್ 5-6 ಕೇಳಿದೀನಿ ನಾನು. ಆಕ್ಸಿಡೆಂಟ್ ಅಂದ್ರೆ ಬೈಕೋ ಕಾರೋ ರೋಡಲ್ಲಿ ಬೀಳೋದಲ್ಲ, ಒಂದ್ ಕುಟುಂಬನೇ ರೋಡಿಗೆ ಬರುತ್ತೆ. ನಾವು ಬೈಕ್ ಹೊಡೆಯೋದು ಎಲ್ಲರೂ ನೋಡ್ಬೇಕು ಅಂತ ಅಲ್ಲ, ನಾವು ಸೇಫ್ ಆಗಿ ಮನೆಗೆ ಹೋಗ್ಬೇಕು ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ರೈ 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 ಅನ್ನಕ್ ಜೋರಾಗಿ ಹೋಗ್ತೀವಿ, ಮತ್ತೆ ಏನನ ಒಂದಾಗುತ್ತೆ. ನಾವೇನ್ ಬೀಳ್ತೀವಿ, ಆದ್ರೆ ಕಷ್ಟಪಡೋದು ಯಾರು, ನಮ್ಮ ಅಪ್ಪ ಅಮ್ಮ. ಅದಕ್ಕೆ ಹೇಳೋದು, ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ನಾವು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋಣ. ಜೋರಾಗಿ ಹೋದ್ರೆ ನಮ್ಗೆ ಏನು ಬರಲ್ಲ. ಒಂದ್ ಜೀವದ ವ್ಯಾಲ್ಯೂ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಒಂದ್ಸತಿ ನೀವು ಹಾಸ್ಪಿಟಲ್ಗೆ ಹೋಗಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ನಾವು ಅಮೌಂಟ್ ಯಾಕೆ ಕಲೆಕ್ಟ್ ಮಾಡಿದ್ವಪ್ಪ ಅಂದ್ರೆ, ನಮ್ಮ ಚಳ್ಳಕೆರೆಯಲ್ಲಿ ಒಂದು ಹಾಸ್ಟೆಲ್ ನಮ್ಗೆ ಹುಡುಗರು ಪರಿಚಯ ಆಗಿದ್ರು. ಅದರಲ್ಲಿ ಒಬ್ಬ ಹುಡುಗಂಗೆ ಅಚಾನಕ್ ಆಗಿ ಆಕ್ಸಿಡೆಂಟ್ ಆಗ್ಬಿಡ್ತು. ಚಳ್ಳಕೆರೆಯಿಂದ ದುರ್ಗದಿಂದ ದಾವಣಗೆರೆ ಕರ್ಕೊಂಡು ಹೋಗಿದ್ರು ಹಾಸ್ಪಿಟ್ಲಿಗೆ. ಅಮೌಂಟ್ ಬೇಕಿತ್ತು ಅಂತ ನಾವೆಲ್ಲ ಸೇರಿ ಚಳ್ಳಕೆರೆ ಜನ ಹತ್ರ ಹೋದ್ವಿ ಬಾಕ್ಸ್ ತಗೊಂಡು. ನಾವು ಯಾರ್ಯಾರ ಹತ್ರ ಹೋದ್ವಿ ಎಲ್ಲರೂ ಕೊಟ್ರು, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ರು. ಕೂಲಿ ಮಾಡೋರು ಪ್ರತಿ ಒಬ್ರು ತುಂಬಾ ಸಹಾಯ ಮಾಡಿದ್ರು. ಮತ್ತೆ ಈ ವಿಡಿಯೋ ನಾನು ಪೋಸ್ಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಬಹಳ ಜನ ಕೇಳಿದ್ರು ನನಗೆ, ಅದಕ್ಕೋಸ್ಕರ ಪೋಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ನಾವೆಲ್ಲ ಇಷ್ಟೆಲ್ಲಾ ಕಷ್ಟಪಟ್ಟು ಅಮೌಂಟ್ ಕಲೆಕ್ಟ್ ಮಾಡಿ ಸೀದಾ ದಾವಣಗೆರೆಗೆ ಹೋದ್ವಿ. ಅಮೌಂಟ್ ಕೊಟ್ಟು ಅಲ್ಲಿ ಇರಕ್ ಆಗಿಲ್ಲ, ಯಾಕೋ ಬಂದ್ಬಿಟ್ವಿ. ಯಾಕಂದ್ರೆ ಅವ್ರು ಕೋಮಾ ಹೋಗಿದ್ರು, ಅದಕ್ಕೋಸ್ಕರ ಬಂದ್ಬಿಟ್ವಿ. ಇನ್ನ 2 ಡೇಸ್ ಬಿಟ್ಟು ಫೋನ್ ಬಂತು ಅವ್ರು ಡೆತ್ ಆದ್ರು ಅಂತ. ಆ ಮಾತು ಕೇಳಿ ನಮಗೆ ತಡ್ಕಣಕ್ ಆಗಿಲ್ಲ, ಇನ್ನ ಅವ್ರ ಪೇರೆಂಟ್ಸ್ ಗೆ ಹೇಗಾಗಿರುತ್ತೋ. ಅದಕ್ಕೆ ಹೇಳೋದು, ನಾವು ಎಷ್ಟು ಸೇಫ್ಟಿಯಾಗಿ ಹೋಗ್ತೀವಿ ಅದು ನಮಗೆ ಒಳ್ಳೇದು. ನನ್ನ ಮಾತಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಎಲ್ಲರೂ ಕ್ಷಮಿಸ್ಬೇಡಿ.